ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ರೀಸೆಂಟ್ ಆಗಿ ಒಂದು ಮೂವಿ ನೋಡ್ಕೊ ಬಂದೆ, ಮಮ್ಮೂಟಿದು ಟರ್ಬೋ. ಯಾರು ಮೂವಿ ನೋಡಿಲ್ಲ ಅಂದ್ರೆ ಫಸ್ಟ್ ಮೂವಿ ನೋಡ್ಕೊ ಬಂದ್ಬಿಡಿ. ಇದ್ರಲ್ಲಿ ತುಂಬಾ ಸ್ಪಾಯ್ಲರ್ಸ್ ಇರುತ್ತೆ. ಟ್ರೈಲರ್ ನ ನೋಡಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮೂವಿಗೆ ಹೋದೆ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ತುಂಬಾ ಚೆನ್ನಾಗಿದೆ. ರಾಜ್ ಬಿ ಶೆಟ್ಟಿ ತುಂಬಾ ಚೆನ್ನಾಗಿರುತ್ತೆ ಮೂವಿ ಅನ್ಕೊಂಡು ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋದೆ. ಇಲ್ಲ ಈ ಮೂವಿ ಮಿಸ್ ಮಾಡಬಾರ್ದು, ಯಾಕಂದ್ರೆ ನಾನು ಈಗ ಆವೇಶ ಮತ್ತೆ ನಾನು ಈ ಎರಡು ಮೂವಿನೂ ಮಿಸ್ ಮಾಡ್ಕೊಂಡೆ. ಲೈಕ್ ಬರುತ್ತೆ ಮೂವಿ ಫೋನಲ್ಲಿ ನೋಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಆದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನ ಮಿಸ್ ಮಾಡ್ಕೊಂಡೆ ಅಂತ ಅನ್ಸಿದ್ಕೆ ಟರ್ಬೋ ಮಿಸ್ ಮಾಡಬಾರ್ದು. ಯಾಕಂದ್ರೆ ಮಲಯಾಳ ಮೂವೀಸ್ ಎಲ್ಲ ಬೆಸ್ಟ್ ಆಗಿ ಕೊಡ್ತಾವ್ರೆ ಅಂತ ಮೂವಿಗೆ ಹೋದೆ. ಒಂಚೂರು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು, ಯಾಕಂದ್ರೆ ಮೂವಿ ಸ್ಯಾಟಿಸ್ಫೈ ಆಗ್ಲಿಲ್ಲ. ಆಕ್ಚುಲಿ ಮೂವಿ ಚೆನ್ನಾಗಿಲ್ಲ ಅಂತ ಯಾವಾಗ್ಲೂ ಹೇಳ್ಬಾರ್ದು, ಯಾಕಂದ್ರೆ ಅದರಿಂದ ತುಂಬಾ ಜನ ಟೆಕ್ನಿಷಿಯನ್ಸ್ ಗಳಾಗಿರ್ಲಿ, ತುಂಬಾ ಜನ ವರ್ಕರ್ಸ್ ಆಗಿರ್ಲಿ, ತುಂಬಾ ಜನ ಅದರಿಂದ ಯುಟಿಲೈಸ್ ಆಗ್ತಿರ್ತಾರೆ. ತುಂಬಾ ಜನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಇವಾಗ ಚಿಕ್ಕ ಕ್ಯಾರೆಕ್ಟರ್ ಬೇರೆಯವರಾದ್ರೂ ಆಕ್ಟ್ ಮಾಡಿದ್ರೆ, ಹೊಸ ಕ್ಯಾರೆಕ್ಟರ್ ಲೈಕ್ ಹೊಸ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆಲ್ಲ ಇದು ಲೈಫ್ ಆಗಿರುತ್ತೆ. ಸೊ ಅದಕ್ಕೆ ಮೂವಿನ ಯಾವತ್ತು ಮೂವಿ ಚೆನ್ನಾಗೇ ಇಲ್ಲ, ಮೂವಿ ವರ್ಸ್ಟ್ ಅಂತೆಲ್ಲ ಹೇಳಕ್ ಹೋಗಲ್ಲ. ಬಟ್ ಅದೇ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನನ್ಗೆ ಯಾಕೆ ಆಯ್ತು ಅಂದ್ರೆ, ಈಗ ನೋಡಿರೋ ರೀಸೆಂಟ್ ಆಗಿರೋ ಆವೇಶಮ್, ಮಂಜುಮೆಲ್ ಬಾಯ್ಸ್, ಪ್ರೇಮಾಲು ಮತ್ತೆ ಬ್ರಹ್ಮಯುಗಮ್, ಮಮ್ಮೂಟಿ ಇದೆ ಬ್ರಹ್ಮಯುಗಮ್ ಆಗಿರ್ಲಿ, ಇದೆಲ್ಲ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂದ್ರೆ ಅದೇ ಹೇಳ್ತಾರಲ್ಲ, ಈಗ ಕಡಿಮೆ ಬಜೆಟ್ ಹಾಕ್ಬಿಟ್ರು ಕೂಡ ಒಳ್ಳೆ ಔಟ್ಪುಟ್ ಕೊಡ್ಬೋದೇನೋ. ಬಟ್ ಆದ್ರೆ ಇದರಲ್ಲಿ ತುಂಬಾ ಬಜೆಟ್ ಹಾಕಿ ಕಡಿಮೆ ಔಟ್ಪುಟ್ ಕೊಟ್ರು ಅನ್ಸುತ್ತೆ. ಲೈಕ್ ಹೇಗಂದ್ರೆ ಬ್ಯಾಕ್ ಗ್ರೌಂಡ್ ವರ್ಕರ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ, ಸಿನಿಮಾಟೋಗ್ರಫಿ ಎಲ್ಲ ಸೈಕ್ ಆಗಿದೆ, ಮತ್ತೆ ಈಗ ವಿಜುವಲ್ಸ್ ಎಲ್ಲ ಸೂಪರ್ ಆಗಿತ್ತು, ನೋಡಕ್ ತುಂಬಾ ಚೆನ್ನಾಗಿ ಇತ್ತು, ತುಂಬಾ ಇಷ್ಟ ಆಯ್ತು ನನಗೆ. ಲೈಕ್ ಯಾವ್ಯಾವ ಶಾರ್ಟ್ಸ್ ಅಂದ್ರೆ FPV ಶಾರ್ಟ್ಸ್ ಆಗಿರ್ಲಿ, POV ಶಾರ್ಟ್ಸ್ ಆಗಿರ್ಲಿ, ಅದಾದ್ಮೇಲೆ ಮೋಕೋ ಬೋಟ್ ಶಾರ್ಟ್ಸ್ ಆಗಿರ್ಲಿ, ಸಿಂಗಲ್ ಶಾರ್ಟ್ಸ್ ಆಗಿರ್ಲಿ, ಇದೆಲ್ಲ ಸೂಪರ್ ಆಗಿ ತೆಗೆದಿದ್ರು. ನಿಜವಾಗ್ಲೂ ಸ್ಯಾಟಿಸ್ಫೈ ಆಯ್ತು ಆ ವಿಜುವಲ್ಸ್ ಎಲ್ಲ ನೋಡ್ಬೇಕಾದ್ರೆ. ಬಟ್ ಆದ್ರೆ ಸ್ಟೋರಿ ವೈಸ್ ಏನ್ ಮಾಡಿದ್ರು ಅಂದ್ರೆ ಎಡುವುದ್ರು ಅನ್ಸುತ್ತೆ. ಅದಕ್ಕೆ ಹೇಳೋದು, ತುಂಬಾ ಮೂವೀಸ್ ನೋಡಿದ್ರು ಕೂಡ ಅದರಲ್ಲಿ ಇನ್ಸ್ಪಿರೇಷನ್ ತಗೋಬಾರ್ದು, ನಾನು ಹೇಗೆ ಔಟ್ಪುಟ್ ಕೊಡ್ತೀನಿ ಅನ್ನೋದ್ರಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ತುಂಬಾ ಕಡೆ ಮಮ್ಮೂಟಿನ ತುಂಬಾ ಎತ್ತಿದ್ರು ಅನ್ಸುತ್ತೆ. ಯಾಕೆ ಈ ರೀತಿ ಹೇಳ್ತಿದ್ರು ಅಂದ್ರೆ, ಮಮ್ಮೂಟಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸರ್ ನಿನ್ನ ಮಾತ್ರ ಫ್ರೇಮ್ ನಿನ್ನ ಮಾತ್ರ ಹಂಗ್ ತೋರಿಸ್ತೀನಿ ಅಂತಂಗಿತ್ತು. ಮಮ್ಮೂಟಿಗೆ 100% ಲೈಕ್ ಹೇಳ್ತಾರಲ್ಲ, ಅವ್ನಿಗೆ 20 ರೂಪಾಯಿಗೆ ಆಕ್ಟ್ ಮಾಡು ಅಂದ್ರೆ 100 ರೂಪಾಯಿಗೆ ಆಕ್ಟ್ ಮಾಡಿದಾನೆ ಅಂತಾರಲ್ಲ, ಆ ರೀತಿ 20 ರೂಪಾಯಿ ಕೊಟ್ಬಿಟ್ಟು ನನ್ನ ತುಂಬಾ ಚೆನ್ನಾಗಿ ತೋರಿಸು ಅಂದ್ರೆ 100 ರೂಪಾಯಿ ಕೊಟ್ಬಿಟ್ಟು ತೋರಿಸ್ದಂಗೆ ತೋರಿಸಿದಾನೆ. ಅದೇ ರೀತಿನೇ ರಾಜ್ ಬಿ ಶೆಟ್ಟಿದು 100 ರೂಪಾಯಿ ತರ ಲೈಕ್ ಅಷ್ಟು ಹೈ ಲೆವೆಲ್ ಆಗಿತ್ತು ಅವ್ನ ಸೀನ್ಸ್ ಎಲ್ಲ. ಬಟ್ ಆದ್ರೆ ಅವನಿಗೆ 20 ರೂಪಾಯಿ ಶಾರ್ಟ್ಸ್ ಗಳು ಇತ್ತಂಗೆ ಸ್ವಲ್ಪ ಸೀನ್ಸ್ ಗಳು ಮಾತ್ರ ಇಟ್ಟಿದ್ದಾರೆ. ಹೀರೋ ವಿಲನ್ ವೈಸ್ ಹೋಗ್ಬೇಕಾದ್ರೆ ಸ್ಟೋರಿ ವೈಸ್ ಹೆಂಗಿತ್ತು ಅಂದ್ರೆ, ಹೀರೋದು ಆಸ್ ಯೂಶುವಲ್ ಸ್ಟೋರಿ, ಅವ್ನ್ ಯಾವ ಕಡೆನೂ ಇವನು ಹೀರೋ, ಇವನ್ ಹೊಡೆದ್ರೆ ನಂಬ್ತಾರೆ ಅನ್ನೋ ತರ ಯಾವ ಶಾರ್ಟ್ಸ್ ಯಾವ ತರನು ಅಕ್ಸೆಪ್ಟಬಲ್ ಇಲ್ಲ. ಅವ್ನು ತುಂಬಾ ಮಿಡಲ್ ಕ್ಲಾಸ್ ಇಂದ ಬಂದಿರ್ತಾನೆ, ತುಂಬಾ ಲೋವರ್ ಮಿಡಲ್ ಕ್ಲಾಸ್ ಇಲ್ಲ ಅಪ್ಪರ್ ಮಿಡಲ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಅವರೆಲ್ಲ ಮಹೇಂದ್ರ ಜೀಪ್ ಎಲ್ಲ ಇಟ್ಟಿರ್ತಾನೆ. ಬಟ್ ಆದ್ರೆ ಅವ್ನು ಯಾವ ಕಡೆನೂ ಈ ತರ ಫೈಟ್ ಆಗಿರ್ಲಿ, ಜಗಳ ಆಗಿರ್ಲಿ, ಅದ್ ಯಾವ ಕಡೆನೂ ತೋರಿಸಿರಲ್ಲ. ಬಟ್ ಆದ್ರೆ ಮೂವಿಲ್ ಮಾತ್ರ ನಾಯಿ ಹೊಡೆದಂಗೆ ಎಲ್ಲಾರು ಹೊಡಿತಿರ್ತಾನೆ. ಅದೇ ರೀತಿ ಶಾರ್ಟ್ಸ್ ಗಳ ವಿಜುವಲ್ಸ್ ಎಲ್ಲ ಸಖತ್ತಾಗೈತೆ ನಿಜವಾಗ್ಲೂ. ಬಟ್ ಆದ್ರೆ ರಾಜ್ ಬಿ ಶೆಟ್ಟಿ ಲೈಕ್ ಪ್ರೊಫೆಷನಲ್ ಯಾವುದೇ ವಿಷಯ ಆಗಿರ್ಲಿ, ಲೈಕ್ ಎಲ್ಲ ಫೇಸ್ ಮಾಡೋ ತರ ಕ್ಯಾರೆಕ್ಟರ್ ಅದು. ಲೈಕ್ ಆ ಕ್ಯಾರೆಕ್ಟರ್ ನ ಹಂಗೆ ಬಿಲ್ಡ್ ಮಾಡಿರ್ತಾರೆ. ಎಲ್ಲೋದ್ರೂ ಕೂಡ ಜಗಳ ಆಡ್ಲೇಬೇಕು ಅನ್ನೋ ಸಿಚುವೇಶನ್ಗೋಸ್ಕರ ಅವನು ಟ್ರೈನ್ ಅಪ್ ಆಗ್ತಾ ಇರ್ತಾನೆ. ತುಂಬಾ ಮಾರ್ಷಲ್ ಆರ್ಟ್ಸ್ ಆಗಿರ್ಲಿ, ಬೇರೆದಾಗಿರ್ಲಿ, ಈ ಚಾಕು ಜಗಳ ಯಾವ್ದೋ ಒಂದು ಬರುತ್ತೆ, ಅದು ಹುಡುಕ್ಬಿಟ್ಟು ನಾನು ಕ್ಯಾಪ್ಷನ್ ಅಲ್ಲಿ ಹಾಕ್ತೀನಿ. ಆ ಜಗಳ ಎಲ್ಲ ಟ್ರೈನ್ ಅಪ್ ಆಗ್ತಿರ್ತಾನೆ. ಬಟ್ ಅದ್ರ ಲಾಸ್ಟ್ ಅಲ್ಲಿ ಒಂದು ನನಗೆ ಗೊತ್ತಿರೋ ಪ್ರಕಾರ ಒಂದು ನಿಮಿಷ ಚೆನ್ನಾಗಿ ಹೊಡಿತಾನೆ ರಾಜ್ ಬಿ ಶೆಟ್ಟಿ, ಸೈಕ್ ಆಗಿ ಮಮ್ಮೂಟಿನ ಎತ್ತ ಎಸಿತಿರ್ತಾನೆ. ಬಟ್ ಆದ್ರೆ ಪಟ್ ಅಂತ ಮಮ್ಮೂಟಿ, ಸರ್ ನೀವೇ ದುಡ್ಡು ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ನೀವೇ ವಿನ್ ಆಗ್ಬೇಕು ಅನ್ನೋ ತರ ಮಾಸ್ಟರ್ ಸಿನ್ನೆ ಎತ್ತಿ ಆಗ್ತಂಗಿತ್ತು. ಯಾಕಂದ್ರೆ ಚೈನ್ ಇತ್ತಲ್ಲ, ಆ ಚೈನ್ ನಾನು ನೋಡ್ತಾನೆ ಇದೆ, ಆ ಚೈನ್ ಶಾರ್ಟ್ ತೋರಿಸ್ತವ್ರೆ. ನಿಜವಾಗ್ಲೂ ಚೈನ್ ಯೂಸ್ ಮಾಡಬಾರ್ದು. ಮಾಸ್ಟರ್ ಮೂವಿಲು ಅದೇ ತರ ಚೈನ್ ಹಾಕ್ಬಿಟ್ಟು ಎತ್ಬಿಡ್ತಾನೆ, ಬೇಡ ಅನ್ಕೊಂಡೆ. ಅವ್ನ ಲಾಸ್ಟ್ ಅಲ್ಲಿ ಆ ಚೈನ್ ಎತ್ಬಿಟ್ಟೆ ಲಾಕ್ ಮಾಡಿ ಸಾಯಿಸೋ ತರ ಇತ್ತು. ನನ್ಗೆ ಎಲ್ಲಾ ಕಡೆ ಕೈದಿಲಿ ಲೈಕ್ ವಿಜುವಲ್ಸ್ ಎಲ್ಲ, ಸಿನಿಮಾಟೋಗ್ರಫಿ ಆಗಿರ್ಲಿ, ಬೇರೆಯವರು ವರ್ಕರ್ಸ್ ಆಗಿರ್ಲಿ, ಸ್ಟಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಸಪರೇಟ್ ಆಗಿತ್ತು, ಇದೆಲ್ಲ ಸಪರೇಟ್ ಶಾರ್ಟ್ಸ್ ತರನೇ ಇತ್ತು, ಸಪರೇಟ್ ಆಗಿ ತೆಗ್ದಿರಂಗಿತ್ತು. ಬಟ್ ಆದ್ರೆ ಸ್ಟೋರಿ ವೈಸ್ ಡೈರೆಕ್ಟರ್ ಹೇಗೆ ಥಿಂಕ್ ಮಾಡಿ ಔಟ್ಪುಟ್ ಕೊಡ್ಬೇಕು ಅದೇ ತರ ಕೊಟ್ಟಿದ್ದಾನೆ. ಯಾವ ತರ ಅಂದ್ರೆ, ಕೈದಿ ಮೂವಿ ಸ್ವಲ್ಪ ಸೀನ್ಸ್ ಗಳಾಗಿರ್ಲಿ, ಲಿಯೋ ಮೂವಿ ನೋಡ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಸೀನ್ಸ್ ಗಳಾಗಿರ್ಲಿ, ಲೈಕ್ ಕಾರ್ ಚೇಸಿಂಗ್ ಆಗಿಲ್ಲ, ಅದೆಲ್ಲ ಈ ತರ FPV ಶಾರ್ಟ್ಸ್ ಅಲ್ಲಿ ಬರ್ಬೇಕು, ಈ ತರ ಡ್ರೋನ್ ಶಾರ್ಟ್ಸ್ ಅಲ್ಲಿ ಬರ್ಬೇಕು ಅಂತೆಲ್ಲ ತೆಗ್ದಿರೋದಾಗಿರ್ಲಿ. ಅದಾದ್ಮೇಲೆ ಮಾಸ್ಟರ್ ಕ್ಲೈಮ್ಯಾಕ್ಸ್ ನ ಹಂಗೆ ಎತ್ತಿ ಆಗ್ತಂಗಾಗಿರ್ಲಿ, ಒಪ್ಕೊಳಕ್ ಆಗ್ಲಿಲ್ಲ ಅದೊಂದಕ್ಕೆನೆ. ಯಾಕಂದ್ರೆ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ತೆಗಿತಾನೆ ಮೂವಿನೂ ಅಷ್ಟು ಚೆನ್ನಾಗಿ ಬರುತ್ತೆ. ಎಕ್ಸಾಂಪಲ್ ಮಂಜುಮೆಲ್ ಬಾಯ್ಸ್ ಆಗಿರ್ಲಿ, ಆವೇಶಮ್ ಆಗಿರ್ಲಿ, ಪ್ರೇಮಾಲು ಆಗಿರ್ಲಿ, ಅಷ್ಟು ಚೆನ್ನಾಗಿ ಡೈರೆಕ್ಟರ್ ಕೊಟ್ರೆ ಮೂವಿನೂ ಚೆನ್ನಾಗಿ ಬರುತ್ತೆ. ಬಟ್ ವರ್ಕರ್ಸ್ ಲೈಕ್ ಬ್ಯಾಕ್ ಗ್ರೌಂಡ್ ವರ್ಕರ್ಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಹೆಂಗ್ ಬೇಕೋ ಅವ್ರು ಹೆಂಗ್ ಎಕ್ಸ್ಪೆಕ್ಟ್ ಮಾಡಿದಾರೆ ಅದಕ್ಕೆ 10 ಪಟ್ಟು ಔಟ್ಪುಟ್ ಕೊಟ್ಟಿದ್ದಾರೆ. ಮತ್ತೆ ಹಾಕಿರೋ ದುಡ್ಡು ಕೂಡ ಕೊಟ್ಟಿರೋ ದುಡ್ಡು ಕೆಲಸ ಮಾಡಿರೋದು ಅನ್ನೋ ತರ ವಿಜುವಲ್ಸ್ ಎಲ್ಲ ಸೂಪರ್ ಆಗಿತ್ತು. ಬಟ್ ಅದ್ರ ಡೈರೆಕ್ಟರ್ ಸ್ವಲ್ಪ ಎಡುವುದು ಅನ್ಸುತ್ತೆ. ಯಾಕಂದ್ರೆ ತುಂಬಾ ಇಂಡಿಯನ್ ರೀತಿನೇ
ಅಂತಾನೆ ಬಂತು. ನಾನು ಈಗ ನೋಡಿರೋ ಮೂವೀಸ್ ಅಲ್ಲಿ ಬ್ರಹ್ಮಯುಗಮ್ ತುಂಬಾ ಲೋ ಬಜೆಟ್, ಮತ್ತೆ ಬ್ಲಾಕ್ ಅಂಡ್ ವೈಟ್, ಮತ್ತೆ ಒಂದೇ ಮನೆ, 3 ಕ್ಯಾರೆಕ್ಟರ್ ಅಷ್ಟೇ, ಮೂವಿನೇ ಮುಗ್ದೋಯ್ತು. ಆ ತರ ಬೆಸ್ಟ್ ಮೂವಿ, ನಿಜವಾಗ್ಲೂ ನ್ಯಾಷನಲ್ ಅವಾರ್ಡ್ಸ್ ಬಂದೇ ಬರುತ್ತೆ ಅದಕ್ಕೆ. ಯಾಕಂದ್ರೆ ನೋಡಿದ್ದೇ ಇರೋರು ಬ್ರಹ್ಮಯುಗಮ್ ಹೋಗಿ ನೋಡಿ, ಅಷ್ಟು ಚೆನ್ನಾಗಿದೆ. ಮಲಯಾಳ ಮೂವಿನೇ. ಅದೇ ರೀತಿನೇ ಇದನ್ನು ತೆಗಿಬಹುದು ಅಂತ ಅನ್ನಿಸ್ತು. ಬಟ್ ಒಂದ್ ಕಡೆ ಇನ್ನೊಂದೇನಂದ್ರೆ ವಿಷಯ, ನನ್ಗೆ ಈ ಮೂವಿ ನೋಡ್ಬೇಕಾದ್ರೆ ತಮಿಳು ಕನ್ನಡ, ಲೈಕ್ ರಾಜ್ಬಿ ಶೆಟ್ಟಿ ತಮಿಳ್ನಾಡಲ್ಲಿ ಇರೋನು, ಚೆನ್ನೈಲಿ ಇರೋನಾಗಿರ್ತಾನೆ, ಮಮ್ಮೂಟಿ ಕೇರಳದಲ್ಲಿರೋನಾಗಿರ್ತಾನೆ. ಒಂದು ಹುಡುಗಿ ವಿಚಾರದಿಂದ ಸಿಗಾಕೋತಾನೆ. ಅದೇ ರೀತಿನೇ ಹೋಗಿ ಸಿಗಾಕೊಂಡಾಗ ಅವನು ತಮಿಳ್ನಾಡವನು, ಇವನು ಕೇರಳಿಯನು. ಬಟ್ ಆದ್ರೆ ತಮಿಳ್ ಅಷ್ಟು ಫ್ಲೂಯೆಂಟ್ ಆಗಿರುತ್ತೆ ರಾಜ್ಬಿ ಶೆಟ್ಟಿಗಾಗಿರ್ಲಿ ಅವ್ರ ಹುಡುಗರಿಗಾಗಿರ್ಲಿ. ಆದ್ರೆ ಆವೇಶ ಮೂವಿಲಿ ಕನ್ನಡ ಯಾಕೆ ಅಷ್ಟು ಸ್ವಲ್ಪ ಕಡಿಮೆ ಮಾತಾಡ್ದಂಗಿತ್ತು. ಕಡಿಮೆ ಮಾತಲ್ಲ, ಮಾತೆ ತಪ್ಪಾಗಿ ಲೈಕ್ ಒಂದು ಪ್ಯೂರ್ ಆಗಿರ್ಲಿಲ್ಲ ಕನ್ನಡ, ಅದು ಮಾತಾಡೋ ರೀತಿ ಲೈಕ್ ಏನೋ ಟ್ರೈ ಮಾಡ್ತಾ ಇರೋ ತರ ಇತ್ತು. ಯಾಕಂದ್ರೆ ಬೆಂಗಳೂರಲ್ಲಿ ಇರೋರು ಅದೇ ರೀತಿ ತೋರಿಸ್ಬೇಕಾಗಿತ್ತು. ಇದರಲ್ಲಿ ಚೆನ್ನೈಲಿ ಇರೋರು, ರಾಜ್ಬಿ ಶೆಟ್ಟಿ ಚೆನ್ನೈಲಿ ಇರೋನು, ಅದೇ ರೀತಿನೇ ಅವ್ನು ಮಾತಾಡೋ ಕನ್ನಡ ಅಷ್ಟು ಪರ್ಫೆಕ್ಟ್ ಆಗಿತ್ತು. ಅವನು ಒಂದು ಅಂತಿದ್ದೀನಿ ರಾಜ್ಬಿ ಶೆಟ್ಟಿಗೆಲ್ಲ ಆ ಕ್ಯಾರೆಕ್ಟರ್ ಹೇಳ್ತಾ ಇರೋದು. ಸೊ ಅದೇ ರೀತಿನೇ ಆವೇಶ ಮೂವಿಲಿ ಫಾತ್ ಫಾಜಲ್ ಆಗಿರ್ಲಿ, ಮತ್ತೆ ಮನ್ಸೂರ್ ಅಲಿ ಖಾನ್ ಬೆಂಗಳೂರಲ್ಲೇ ಇರೋನು. ಬಟ್ ಆದ್ರೆ ಅವನು ತಪ್ಪ ಕನ್ನಡ ಮಾತಾಡ್ಬೇಕಾದ್ರೆ ಕನ್ನಡ ಸ್ವಲ್ಪ ಅದಕ್ಕೋಸ್ಕರ ಟೈಮ್ ಕೊಟ್ಟಿದ್ರು ಕೂಡ ಇನ್ನೂ ಸ್ವಲ್ಪ ಸುಂದರವಾಗಿರ್ತಿತ್ತು ಅನ್ಸುತ್ತೆ ಆ ಮೂವಿ. ನನಗೆ ಅದೊಂದು ಮಾತ್ರ ತುಂಬಾ ಹರ್ಟ್ ಆಯ್ತು. ಯಾಕಂದ್ರೆ ಮೂವಿ ಎಲ್ಲ ಚೆನ್ನಾಗೈತೆ. ಅದೇ ರೀತಿನೇ ಈ ಟರ್ಬೋ ನೋಡ್ಬೇಕಾದ್ರು ತಮಿಳು ಅಷ್ಟು ಸ್ಪಷ್ಟತೆಯಾಗಿ ಮಾತಾಡ್ತಿದ್ರು. ಬಟ್ ಕನ್ನಡ ಆವೇಶ ಮೂವಿಲಿ ಅಷ್ಟು ಸ್ಪಷ್ಟತೆ ಇಲ್ವೇ ಇಲ್ಲ. ಏನೋ ಸ್ವಲ್ಪ ತುಂಬಾ ಲೋ. ಈ ಕಲಿತಿರೋರು ಕನ್ನಡ ತರ ಇತ್ತು. ಯಾಕಂದ್ರೆ ಬೆಂಗಳೂರಲ್ಲಿರೋ ಸ್ವಲ್ಪ ಕನ್ನಡ ತುಂಬಾ ಚೆನ್ನಾಗಿ ಕಲಿಯೋ ತರ ಇರ್ಬೇಕಾಗಿತ್ತು. ಮನ್ಸೂರ್ ಅಲಿ ಖಾನ್ ಮಾತಾಡ್ಬೇಕಾದ್ರೆ ನಂಗೆ ಹರ್ಟ್ ಆಯ್ತು. ಯಾಕಂದ್ರೆ ಅವನು ಬೆಂಗಳೂರಲ್ಲೇ ಬೆಳೆದಿರ್ತಾನೆ, ಮತ್ತೆ ಫಾತ್ ಫಾಜಲ್ ಬೆಂಗಳೂರಲ್ಲೇ ತುಂಬಾ ವರ್ಷದಿಂದ ಇರ್ತಾನೆ. ಬಟ್ ಆದ್ರೆ ಅದೊಂದು ಚೂರು ಇಲ್ಲ ಅಂದ್ರೂ ಕೂಡ ಕನ್ನಡ ಬಳಕೆ ಮಾಡ್ಬೇಕಾದ್ರೆ ತುಂಬಾ ಕ್ಲೀನ್ ಆಗಿದ್ರೆ ಆ ಮೂವಿಗೆ ಒಂದು ಇರ್ತಾ ಆಗ್ತಿತ್ತು. ಸೊ ಇದೊಂದೇ ನಾನು ಆವೇಶ ಮತ್ತೆ ಈ ಮೂವಿ ನೋಡಿದಾಗ ತಿಳ್ಕೊಂಡಿದ್ದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಈ ಮೂವಿ ಒನ್ ಟೈಮ್ ನೋಡ್ಬೋದು, ಒಂದು ಫ್ರೆಂಡ್ಸ್ ಜೊತೆ ಹೋಗಿ. ಒಂದು ಒಳ್ಳೆ ಮೂವಿ, ಲೈಕ್ ಫಿಲಮ್ ಲವರ್ಸ್ ಆಗಿದ್ರೆ ಬೆಸ್ಟ್ ಹೋಗಿ ನೋಡ್ಬೋದು. ಯಾಕಂದ್ರೆ ತುಂಬಾ ಕಲಿಯಕೈತಿ ಈ ಮೂವಿಲಿ. ಎಷ್ಟು ದುಡ್ಡು ಹಾಕಿದಾರೆ ಅದೇ ತರನೇ ಔಟ್ಪುಟ್ ಕೊಟ್ಟಿದ್ದಾರೆ. ಬಟ್ ಆದ್ರೆ ಸ್ಟೋರಿ ವೈಸ್ ನನಗೆ ಸ್ವಲ್ಪ ಬೇಜಾರಾಯ್ತು. ಸೊ ಪರವಾಗಿಲ್ಲ, ಮಾಡ್ಬೋದು. ಬಟ್ ಆದ್ರೆ ಎಲ್ಲಾ ಹಳೆ ಫಿಲಮ್ ಸ್ಟೋರಿ ತರಾನೇ ಇದು ನಾರ್ಮಲ್ ಆಸ್ ಯೂಶುವಲ್ ಇಂಡಿಯನ್ ಮೂವಿ. ಲಾಸ್ಟ್ ಅಲ್ಲಿ ಹೀರೋ ವಿನ್ ಆಗೇ ಆಗ್ತಾನೆ, ಅದೇ ತರನೇ ಇತ್ತು. ಬಟ್ ಆದ್ರೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅಷ್ಟೇನು ಇಂಪ್ಯಾಕ್ಟ್ಫುಲ್ ಆಗಿರ್ಲಿಲ್ಲ. ಲೋಕೇಶ್ ಮೂವಿ ನೋಡಿ ಅದೇ ತರನೇ ಮಾಡ್ಬೇಕು ಅಂತ ಮಾಡಿದಂಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ಬೇಕಾದ್ರೆ ನನ್ನ ಚಾನಲ್ ಫಾಲೋ ಮಾಡಿ. ಬಾಯ್.